ನೋಡಿ ನೆಕ್ಸ್ಟ್ ಕ್ವಶನ್ನು. obtain the coefficient of a power 5 b square in the expansion of 2a minus 3b whole power 7. ಅದರಲ್ಲೇ ಸೆಕೆಂಡ್ ಕ್ವಶನ್, ಇದು ಫಸ್ಟು. ಯೂಸಿಂಗ್ ದ ಬೈನಾಮಿಯಲ್ ಥಿಯರಮ್ ಫೈಂಡ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ 5 ವೈ ಸ್ಕ್ವೇರ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಪ್ಲಸ್ ವೈ ಪವರ್ 7. ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ. ನೋಡಿ ಫಸ್ಟ್ ಸೊಲ್ಯೂಷನ್ನು ಬೈ ಬೈನಾಮಿಯಲ್ ಥಿಯರಮ್ ವಿ ಹ್ಯಾವ್ ಅಂತ ಬರ್ಬೋದು. ಬೈ ಬೈನಾಮಿಯಲ್ ಥಿಯರಮ್ ವಿ ಹ್ಯಾವ್ ಅಂತ ಬರೋದು. ನೋಡಿ ಫಾರ್ಮುಲಾ ಬರೀತೀನಿ. ಬೈನಾಮಿಯಲ್ ಥಿಯರಮ್ದು ಫಾರ್ಮುಲಾ ಬಂದು ಎಕ್ಸ್ ಪ್ಲಸ್ ವೈ ಪವರ್ ಎನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಆರ್ 0 to n ಎನ್ ಸಿ ಆರ್ ಎಕ್ಸ್ ಪವರ್ ಆರ್ ವೈ ಪವರ್ ಎನ್ ಮೈನಸ್ ಆರ್. ಇಲ್ಲಿ ಕಂಪೇರ್ ಮಾಡಬೇಕು ಫಸ್ಟ್ ಕ್ವಶನ್ಗೆ. ಈಗ ಫಸ್ಟ್ ಕ್ವಶನ್ ಮಾಡೋಣ. ಈಗ ಫಸ್ಟ್ ಕ್ವಶನ್ಗೆ ಕಂಪೇರ್ ಮಾಡಿ. ಎಕ್ಸ್ ಅಂದರೆ ಫಸ್ಟ್ ಟರ್ಮು 2a, ಎಕ್ಸ್ ಜಾಗದಲ್ಲಿ ಏನಿದೆ 2a. ವೈ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ 3b, ವೈ ಜಾಗದಲ್ಲಿ ಏನಿದೆ ಮೈನಸ್ 3b. ಎನ್ ಅಂದರೆ ಪವರಲ್ಲಿ ಹೋಲ್ ಪವರ್ ಏನಿದೆ ಅದು 7. ನೋಡಿ ಇದೆಲ್ಲ ಬರೀಬಾರ್ದು ಎಕ್ಸಾಮಲ್ಲಿ. ಈ ಥರ ಫೋರ್ಕಿದು ಪೆನ್ಸಿಲಲ್ಲಿ ಬರೆದು ಅಳಿಸ್ಬಿಡಿ, ಇಲ್ಲಾಂದರೆ ಎಲ್ಲಾದರೂ ರಫ್ ಜಾಗದಲ್ಲಿ ಬರ್ಕೊಬಿಡಿ, ಮಧ್ಯದಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ಕೋತಾ ಇದ್ದೀನಿ ಅಷ್ಟೇ. ಈಗೇನು ಮಾಡಬೇಕು, ಇದು ಫಾರ್ಮುಲಾ ಬರೆದ್ಮೇಲೆ ಎಕ್ಸ್ಗೆ ಕಂಪೇರ್ ಮಾಡಿ. ಎಕ್ಸ್ ಜಾಗದಲ್ಲಿ 2a ಇದೆ, ವೈ ಜಾಗದಲ್ಲಿ ಮೈನಸ್ 3b ಇದೆ, ಎನ್ ಜಾಗದಲ್ಲಿ 7 ಇದೆ ಅಂತ ತೊಗೊಳ್ಳೋಣ. ಇದನ್ನ ಇಲ್ಲಿ ಸಬ್ಟ್ಯೂಟ್ ಮಾಡಬೇಕಷ್ಟೆ. ಸಬ್ಟ್ಯೂಟ್ ಮಾಡಿಬಿಟ್ಟು ಇಲ್ಲಿ ಬರೀಬೇಕು. ಇಲ್ಲಿ ನೋಡಿ ಇದನ್ನ ಬರೀಬೇಕು. ಇಲ್ಲಿ ಎಕ್ಸ್ ವೈ ಎನ್ ಬರೋ ಜಾಗದಲ್ಲಿ ಅದ್ರ ರಿಲೇಟೆಡ್ ರೀಪ್ಲೇಸ್ ಆಗಬೇಕು. ಹೇಳ್ತೀನಿ ನೋಡಿ. ಓಪನ್ ಬ್ರಾಕೆಟ್ ಎಕ್ಸ್ ಜಾಗದಲ್ಲಿ 2a ಹಾಕಬೇಕು, ಆಮೇಲೆ ಪ್ಲಸ್ ವೈ ಜಾಗದಲ್ಲಿ ಮೈನಸ್ 3b ಹಾಕಬೇಕು, ಆಮೇಲೆ ಕ್ಲೋಸ್ ಬ್ರಾಕೆಟ್, ಆಮೇಲೆ ಎನ್ ಜಾಗದಲ್ಲಿ 7 ಹಾಕಬೇಕು, ಆಮೇಲೆ ಸಮೇಷನ್ ಹಂಗೆ ಇಟ್ಕೋಬೇಕು. ಆರ್ ಈಸ್ ಈಕ್ವಲ್ ಟು 0 ಹಂಗೆ ಇಟ್ಕೋಬೇಕು. ಎನ್ ಜಾಗದಲ್ಲಿ 7 ಹಾಕಬೇಕು, ಎನ್ ಜಾಗದಲ್ಲಿ 7 ಹಾಕಬೇಕು, ಆರ್ ಹಂಗೆ ಇಟ್ಕೋಬೇಕು. ಎಕ್ಸ್ ಜಾಗದಲ್ಲಿ 2a ಹಾಕಬೇಕು, ಪವರ್ ಆರ್ ಬರೀಬೇಕು. ವೈ ಜಾಗದಲ್ಲಿ ಮೈನಸ್ 3b ಹಾಕ್ಕೋಬೇಕು, ಪವರ್ ಎನ್ ಜಾಗದಲ್ಲಿ 7 ಮೈನಸ್ ಆರ್. ಈ ಥರ ಬರ್ಕೋಬೇಕು. ಈಗೇನು ಮಾಡಬೇಕು, 2a ಪ್ಲಸ್ ಇಂಟು ಮೈನಸ್ ಮೈನಸ್ 3b ಹೋಲ್ ಪವರ್ 7 ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಆರ್ ಈಸ್ ಈಕ್ವಲ್ ಟು 0 to 7 ಸಿ ಆರ್. ಇಲ್ಲಿ ನೋಡಿ ಎ ಬಿ ಹೋಲ್ ಪವರ್ ಎನ್ ಅಂದರೆ, ಈಗ ನೋಡಿ ಬೇಸಿಕ್ಕು ಎ ಇಂಟು ಬಿ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎನ್ ಬಿ ಪವರ್ ಎನ್ ಅಂದರೆ ಮಲ್ಟಿಪ್ಲೈ ಇದ್ದು ಪವರ್ ಇದ್ದರೆ ಎರಡಕ್ಕೂ ಪವರ್ ಹಾಕಬೇಕು. ಇಲ್ಲಿ ನೋಡಿ ಇಲ್ಲಿ ಆರ್ ಇದೆಯಲ್ವ, ಇದು ಮಲ್ಟಿಪ್ಲೈ ಇದೆ, ಪವರಲ್ಲಿ ಆರ್ ಇದೆ. ಈ ಆರ್ನ ಇದು ಎರಡಕ್ಕೂ ಹಾಕಬೇಕು. 2 ಪವರ್ ಆರ್ ಎ ಪವರ್ ಆರ್. ನೆಕ್ಸ್ಟ್ 7 ಮೈನಸ್ ಆರು, ಇಲ್ಲಿ ಮೈನಸ್ 3 ಇಂಟು ಬಿ ಇದೆ. ಮೈನಸ್ 3ಗೆ 7 ಮೈನಸ್ ಆರ್ ಹಾಕಬೇಕು, ಬಿಗೂ ಪವರ್ 7 ಮೈನಸ್ ಆರ್ ಹಾಕಬೇಕು. ಮೈನಸ್ 3 ಪವರ್ 7 ಮೈನಸ್ ಆರ್, ಬಿ ಪವರ್ 7 ಮೈನಸ್ ಆರ್. ಆಮೇಲೆ ಏನು ಮಾಡಬೇಕು, ದ ಕೋಎಫಿಷಿಯಂಟ್ ಆಫ್, ಈ ಸೆಂಟೆನ್ಸ್ ಬರೆದ್ಬಿಡಿ. ದ ಕೋಎಫಿಷಿಯಂಟ್ ಆಫ್ a power 5 b square which corresponds to ಅಂತ ಬರೋದು, which corresponds to. ಈಗ ನೋಡಿ ಇದಕ್ಕೆ ಕಂಪೇರ್ ಮಾಡಿ ಎ ಪವರ್ ಆರ್ಗೆ. ಆರ್ ಜಾಗದಲ್ಲಿ ಏನಿದೆ 5, ಆರ್ ಈಸ್ ಈಕ್ವಲ್ ಟು 5 ಅಂತ ಬರ್ಕೊಳ್ಳಿ ಅಷ್ಟೇ. ಈಗ ನೋಡಿ ಈಗೇನು ಬರೀಬೇಕಂದ್ರೆ, ಇಲ್ಲಿ ನೋಡಿ ಎ ಪವರ್ 5 ಬಿ ಸ್ಕ್ವೇರ್ ಟರ್ಮಲ್ಲಿ ಬರಬೇಕಂದ್ರೆ ಆರ್ ಜಾಗದಲ್ಲಿ 5 ಆಗಬೇಕು. ಆವಾಗ ಟರ್ಮ್ ಬಂದು ಏನಿರುತ್ತೆ, ಆ ಟರ್ಮಲ್ಲಿ ಎ ಪವರ್ 5 ಬಿ ಸ್ಕ್ವೇರ್ ಇರುತ್ತೆ. ನಮಗೆ ಬೇಕಾಗಿರೋದು ದ ಕೋಎಫಿಷಿಯಂಟ್ ಆಫ್ ಎ ಪವರ್ 5 ಬಿ ಸ್ಕ್ವೇರ್. ಅಂದರೆ ಅರ್ಥ, ನೀವು ಈ ಸಮೇಷನ್ ಎಲ್ಲ ಬರೀಬಾರ್ದು. ಅರ್ಥ ಆಯ್ತಲ್ವಾ? ಇದು ಬರೀಬೇಕು, ಇದು ಬರೀಬೇಕು, ಇದು ಬರೀಬೇಕು. ಇಲ್ಲಿ ನೋಡಿ ಆರ್ ಜಾಗದಲ್ಲಿ 5 ಹಾಕಿದ್ರೆ ಎ ಪವರ್ 5 ಆಗುತ್ತೆ. ಇಲ್ಲಿ ಆರ್ ಜಾಗದಲ್ಲಿ 5 ಹಾಕಿದ್ರೆ ಬಿ ಪವರ್ 7 ಮೈನಸ್ 5 ಅಂದರೆ ಬಿ ಸ್ಕ್ವೇರ್. ಅಂದರೆ ಎ ಪವರ್ 5 ಬಿ ಸ್ಕ್ವೇರು ಇದೆರಡು ಸೇರಿದ್ರೆ ಆ ಟರ್ಮ್ ಸಿಗುತ್ತೆ. ಆರ್ ಈಸ್ ಈಕ್ವಲ್ ಟು 5 ಟರ್ಮ್ ಸಿಗುತ್ತೆ. ಆರ್ ಈಸ್ ಈಕ್ವಲ್ ಟು 5 ಇದ್ದಾಗ ಏನು ಟರ್ಮ್ ಇರುತ್ತೆ ಅದು ಸಿಗುತ್ತೆ ಎಕ್ಸ್ಪ್ಯಾನ್ಷನ್ನಲ್ಲಿ. ಆದರೆ ಬೇಕಾಗಿರೋದು ನಮಗೆ ಕೋಎಫಿಷಿಯಂಟ್ ಆಫ್
ಎ ಪವರ್ 5 ಬಿ ಸ್ಕ್ವೇರ್. ಅಂದರೆ ಎ ಪವರ್ 5 ಬಿ ಸ್ಕ್ವೇರ್ದು ಕೋಫಿಷಿಯಂಟ್ ಅಂದರೆ ಇದು ಬಿಟ್ಬಿಡ್ಬೇಕು, ಈವನ್ ಸಮೇಷನ್ ಬಿಟ್ಬಿಡ್ಬೇಕು. ಬರೀ ನಾನು ರೈಟ್ ಮಾರ್ಕ್ ಹಾಕಿದ್ದೀನಲ್ವ, ಅಲ್ಲಿ ಆರ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಬರೀಬೇಕಷ್ಟೆ. ಇದು ಹಂಗಿದ್ರೆ ಏನಾಗುತ್ತೆ, ಇದು 7c5 2 ಪವರ್ 5 -3 ಪವರ್ 7 - 5 ಈ ಥರ ಇಷ್ಟೇ ಬರೀಬೇಕಾಗಿರೋದು. ಇದನ್ನ ಕ್ಯಾಲ್ಸಿಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಮುಗೀತು. ಈಗ ನೋಡಿ 7c5 7 ಶಿಫ್ಟ್ ಟು ಡಿವೈಡ್ 5 ಎಷ್ಟು 21 ಇಂಟು 2 ಪವರ್ 5 ಎಷ್ಟು 32 ಇಂಟು ಇದೆಷ್ಟು -3 ಪವರ್ 7 - 5 ಎಷ್ಟು 9. ಇದನ್ನ 3 ಇಂಟು ಮಾಡಿಬಿಡಿ, 21 ಇಂಟು 32 ಇಂಟು 9 6048. ಇನ್ನೊಂದು ಸತಿ ಮಾಡೋಣ. 7 ಶಿಫ್ಟ್ ಟು ಡಿವೈಡ್ 5 ಎಷ್ಟು ಬರುತ್ತೆ 21. 2 ಪವರ್ 5 ಎಷ್ಟು ಬರುತ್ತೆ 32 -3 ಪವರ್ 7 - 5 ಮಾಡಿದಾಗ ಎಷ್ಟು ಬರುತ್ತೆ 9. ಇದನ್ನ ಮಲ್ಟಿಪ್ಲೈ ಮಾಡಿ, 21 ಇಂಟು 32 ಇಂಟು 9 6048 ಆನ್ಸರ್. ಗೊತ್ತಾಯ್ತಲ್ವ? ಈಗ ಇದಾದ ತಕ್ಷಣ ಏನು ಮಾಡಬೇಕು, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮಾಡಬೇಕೀಗ. ಸೆಕೆಂಡ್ ಕ್ವಶನ್ ಏನು, ಯೂಸಿಂಗ್ ದ ಬೈನಾಮಿಯಲ್ ಥಿಯರಮ್ ಫೈಂಡ್ ದ ಕೋಫಿಷಿಯಂಟ್ ಆಫ್ x ಪವರ್ 5 y ಸ್ಕ್ವೇರ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ x ಪ್ಲಸ್ y ಪವರ್ 7. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೆಕೆಂಡ್ ಸೇಮ್ ಪ್ರೊಸೀಜರ್ ಬೈ ಬೈನಾಮಿಯಲ್ ಥಿಯರಮ್. ಇದನ್ನ ಈ ಪ್ರಾಬ್ಲಮಲ್ಲಿ 2 ಸತಿ ಮಾಡಬೇಕಷ್ಟೇ. ಸೇಮ್ ಪ್ರೊಸೀಜರ್ ವಿ ಹ್ಯಾವ್ ಅಂತ ಬರೆದು, ಈಗ ನೋಡಿ ಇನ್ನು ಫಾರ್ಮುಲಾ ಇನ್ನೊಂದು ಸತಿ ಬರೀತೀನಿ, ಯಾಕಂದರೆ ನಿಮಗೆ ರಿವಿಷನ್ ಮಾಡ್ದಂಗೆ ಆಗುತ್ತೆ. x ಪ್ಲಸ್ ವೈ ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. ಸಮೇಷನ್ ಆಫ್ ಬರೀ ಬ್ಲಾಕಲ್ಲಿ ಇರೋದನ್ನ ಬರೀರಿ. r = 0 to n NCR x ಪವರ್ r y ಪವರ್ n - r. ಇಲ್ಲಿ ಕಂಪೇರ್ ಮಾಡಿ ಸೆಕೆಂಡ್ ಕ್ವಶನ್ಗೆ. ಇಲ್ಲಿ ನೋಡಿ, ಕೋಫಿಷಿಯಂಟ್ ಆಫ್ x ಪವರ್ 5 y ಸ್ಕ್ವೇರ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ x ಪ್ಲಸ್ y ಪವರ್ 7. ಫಸ್ಟ್ ಟರ್ಮ್ x ಇದೆ, ಸೆಕೆಂಡ್ ಟರ್ಮ್ y ಇದೆ, n 7 ಇದೆ. ಅಂದರೆ x ಜಾಗದಲ್ಲಿ x ಇದೆ, y ಜಾಗದಲ್ಲಿ yನೇ ಇದೆ, n ಜಾಗದಲ್ಲಿ 7 ಇದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕೀಗ ನೀವು. ಈಗ ನೋಡಿ ಇದೇನಾಗುತ್ತೆ ನೋಡಿ. ಈಗ ನೀವು ಬರೀಬೇಕಾಗಿರೋದು ಇದು, ಆದರೆ ಎಕ್ಸು ವೈಯನ್ನು ಇಲ್ಲಿ ರೀಪ್ಲೇಸ್ ಮಾಡಿದ್ದಾರಲ್ಲ ಅದರಲ್ಲಿ ಬರೀಬೇಕು. ಈಗ ನೋಡಿ, ಓಪನ್ ಬ್ರ್ಯಾಕೆಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕಿ ಪ್ಲಸ್ ಹಂಗೆ ಇರಲಿ, ವೈ ಜಾಗದಲ್ಲಿ ವೈ ಹಾಕಿ ಕ್ಲೋಸ್ ಬ್ರ್ಯಾಕೆಟ್, ಎನ್ ಜಾಗದಲ್ಲಿ 7 ಹಾಕಿ, ಆಮೇಲೆ ಸಮೇಷನ್ ಹಾಕಿ r 0 to ಎನ್ ಜಾಗದಲ್ಲಿ 7 ಹಾಕಿ, ಮತ್ತು ಎನ್ ಜಾಗದಲ್ಲಿ 7 ಹಾಕಿ, r ಹಂಗೆ ಇರಲಿ, ಎಕ್ಸ್ ಪವರ್ ಎಕ್ಸ್ ಜಾಗದಲ್ಲಿ ಎಕ್ಸೇ ಇರಲಿ, ಎಕ್ಸ್ ಜಾಗದಲ್ಲಿ ಎಕ್ಸೇ, ಆರ್ ಜಾಗದಲ್ಲಿ ಆರೇ ಇರಲಿ, ವೈ ಜಾಗದಲ್ಲಿ ವೈನೇ ಇರಲಿ, ಎನ್ ಜಾಗದಲ್ಲಿ 7 ಹಾಕಿ. ಸರಿನಾ? ಈಗೇನು ಮಾಡಬೇಕು, ನಮಗೆ ಬೇಕಾಗಿರೋದು ಯಾವುದು ಇದೇನು. ಈಗ ನೋಡಿ ಬೇರೆ ಬೇರೆ ಮಾಡೋದು ಏನು ಬೇಕಾಗಿಲ್ಲ, ಎಕ್ಸ್ ವೈ ಹಂಗೇನೆ ಇದೆ. ಈಗ ನೆಕ್ಸ್ಟು ದ ಕೋಎಫಿಷಿಯಂಟ್ ಆಫ್ ಅಂತ ಬರ್ಕೋಬೇಕು ಡೈರೆಕ್ಟ್. ದ ಕೋಎಫಿಷಿಯಂಟ್ ಆಫ್ x ಪವರ್ 5 y ಸ್ಕ್ವೇರ್ which corresponds to ನೋಡಿ r ಏನು 5 ಇದೆ, r is equal to 5 ಈಸ್ ಅಂತ ಬರೋದು. ಈಗೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ನಾವು ಕೈಕೊಳ್ಳಿ, r ಜಾಗದಲ್ಲಿ 5 ಹಾಕಿದ್ರೆ ಇಲ್ಲಿ 7c5 x ಪವರ್ 5 y ಪವರ್ 7 - 5. ಇಲ್ಲಿ x ಪವರ್ 5 ಬರುತ್ತೆ, ಇಲ್ಲಿ y ಪವರ್ 2 ಬರುತ್ತೆ. ಈ ಟರ್ಮ್ ಸಿಗುತ್ತೆ ನಿಮಗೆ. r ಜಾಗದಲ್ಲಿ 5 ಹಾಕಿದ್ರೆ r is equal to 5ಗೆ ಈ ಟರ್ಮ್ ಸಿಗುತ್ತೆ, 7c5 x ಪವರ್ 5 y ಸ್ಕ್ವೇರ್. ಆದರೆ ನಮಗೆ ಬೇಕಾದ್ರೆ ಕೋಎಫಿಷಿಯಂಟ್ ಆಫ್ x ಪವರ್ 5 y ಸ್ಕ್ವೇರ್ ಅಂದರೆ ನಾವು ಬರೀ ಇದು ಮಾತ್ರ ಬರೀಬೇಕು. ಅರ್ಥ ಆಯ್ತಲ್ವಾ?
ಲಾಸ್ಟ್ ಟೈಮು ನಿಮಗೆ ಎ ಬಿ ಜೊತೆಗೆ ಬೇರೆದು ಬರ್ತಿತ್ತು 2 - 3 ಆ ಥರ. ಇಲ್ಲಿ ಆ ಥರ ಇಲ್ವಲ್ಲ, ಅದಕ್ಕೆ ಇದು ಬರೀ ಇದು ಮಾತ್ರ ಇದೆ ಅಷ್ಟೇ. ಗೊತ್ತಾಗ್ತಿದೆಯಲ್ವ? ಏನು ಮಾಡಬೇಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. 7 6 ಜಾಗದಲ್ಲಿ 5 ಆಗ್ಬಿಟ್ಟು ಇದು 1 ಟರ್ಮ್ ಬರೀರಿ ಅಷ್ಟೇ. 7C5 ಕ್ಯಾಲ್ಸಿಲಿ 7C5 ಮಾಡಿ. 7C5 ಎಷ್ಟು ಬರುತ್ತೆ ಆನ್ಸರ್? 21. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.